ಡಿ.ಕೆ. ಶಿವಕುಮಾರ್ ಅವರ ಬಣ ಒಂದು ಕಡೆ ಆಕ್ಟಿವ್ ಆಗಿರತಕ್ಕಂಥ ಹೊತ್ತಲ್ಲೇ ಜಮೀರ್ ಅಹಮದ್ ಖಾನ್ ನಿವಾಸದಲ್ಲಿ ಅಹಿಂದ ನಾಯಕರ ಮೀಟಿಂಗ್ ಕೂಡ ಜೋರಾಗ್ಬಿಟ್ಟಿದೆ. ಆಯಿತು, ಆ ಕಡೆ ಶಿವಕುಮಾರ್ ಅವರು ಚದುರಂಗದ ಆಟ ಕಾಯಿ ನಡೆಸ್ತಾ ಇದ್ದಾರೆ. ಅವರು ನಾವು ಕಾಯಿ ನಡೆಸೋದು ಬೇಡವಾ ಇವಾಗ? ಚದುರಂಗದ ಆಟದಲ್ಲಿ ನಮ್ಮ ಕಡೆ ಪಾನ್ಗಳ ಮೂವ್ ಮಾಡಬಾರ್ದ ನಾವು ಅಂಥೇಳಿ ಈ ಕಡೆ ನಾಯಕರು ಕೂಡ ಶುರು ಮಾಡಿಕೊಂಡಿದ್ದಾರೆ ಅಹಿಂದ ನಾಯಕರ ಮೀಟಿಂಗ್. ಕಾಂಗ್ರೆಸ್ಸು ಏನು ಬೇಕಾದರೂ ಬಿಟ್ಟುಬಿಡಬಹುದು, ಏನು ಬೇಕಾದರೂ ಬಿಟ್ಟು ಕಾಂಗ್ರೆಸ್ ಜೀವಿಸಬಲ್ಲದು. ಅಹಿಂದ ವೋಟ್ ಬ್ಯಾಂಕ್ ಇದೆಯಲ್ಲ, ಇದನ್ನೇನಾದರೂ ಕಿತ್ಕೊಂಡ್ಬಿಟ್ರೆ ಕಾಂಗ್ರೆಸ್ಸಿಂದ ನೀರಿಂದ ಆಚೆ ಬಿದ್ದ ಮೀನು ಕಥೆ ಆಗಿಬಿಡುತ್ತೆ. ಕಾಂಗ್ರೆಸ್ ಕಾಲದಿಂದ ಅದನ್ನು ಹೇಳ್ಕೊಂಡೇ ಬಂದಿರೋದವರು, ಅಹಿಂದ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಇವರು ನಮ್ಮ ವೋಟ್ ಬ್ಯಾಂಕು ಅಂತ ಹೇಳಿ. ಆ ಸಮುದಾಯದ ಕಡೆಯಿಂದ ರೆಪ್ರೆಸೆಂಟೇಟಿವ್ಸ್ ಇರ್ತಾರಲ್ಲ, ಈಗ ನಾಯಕರು, ಶಾಸಕರು, ಸಚಿವರುಗಳು, ಆ ನಾಯಕರು ಒಂದು ಕಡೆ ಸೇರಿಬಿಟ್ಟಿದ್ದಾರೆ. ಈಗ ಆ ಕಡೆ ಡಿ.ಕೆ.ಶಿ ಒಂದು 10-15 ಜನ ನಾಯಕರನ್ನು, ಹಳೆ ಮೈಸೂರು ಭಾಗದವ್ರನ್ನ, ಒಕ್ಕಲಿಗ ನಾಯಕರನ್ನು ಡೆಲ್ಲಿಗೆ ಫ್ಲೈಟ್ ಬುಕ್ ಮಾಡಿ ಹತ್ತಿಸ್ಬಿಟ್ರೆ, ಈ ಕಡೆ ಅಹಿಂದಾದರೂ ಇಷ್ಟು ಜನ ಸೇರಿಕೊಳ್ತಾರೆ. ಅಹಿಂದ ವರ್ಸಸ್ ಒಕ್ಕಲಿಗ, ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್ ಅಂತ ನಿಂತಾಗ ಇವ್ರ ಕಡೆ ಇಷ್ಟು ಪವರ್ ಇದೆ ನೋಡಿ. ಈ ಒಕ್ಕಲಿಗ ವೋಟು ಬ್ಯಾಂಕ್ ಅನ್ನೋದು ನಿಮಗೆ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಇರಬಹುದು. ಅಹಿಂದ ಇದೆಯಲ್ಲ, ಅಕ್ರಾಸ್ ದಿ ಕರ್ನಾಟಕ ಇದೆ. ಇದು ಕುರುಬರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ಇಂಥ ಸಮುದಾಯಗಳ ಮತಗಳಿದೆಯಲ್ಲ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯೋಚನೆ ಮಾಡ್ಕೊಳ್ಳಿ. ಇಷ್ಟು ಕ್ಷೇತ್ರ ನಿಮ್ಮ ಕೈ ಸಿಗಬೇಕು ಅಂತ ಹೇಳಿದ್ರೆ ಈ ಮತಗಳೇ ನಿರ್ಣಾಯಕವಾಗಿರ್ತವೆ. ಹುಷಾರ್ ಅನ್ನೋ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ, ಸಚಿವ ಸತೀಶ್ ಜಾರಕಿಹೊಳಿ, ಬಿ.ಕೆ. ಹರಿಪ್ರಸಾದ್ ಮೀಟಿಂಗ್ ಮಾಡಿದ್ದಾರೆ. ಮೂವರು ನಾಯಕರ ನಡುವೆ ನಡೆದಂಥ ಚರ್ಚೆ ಏನು? ಅಹಿಂದ ನಾಯಕನ ಬೆನ್ನಿಗೆ ನಿಲ್ಲುವ ನಿರ್ಧಾರನ ಸಿದ್ದರಾಮಯ್ಯ ಅವರ ಪರವಾಗಿ ಬಲವಾಗಿ ನಿಲ್ಲುವ ಬಗ್ಗೆ ಪರಸ್ಪರ ಚರ್ಚೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ CM ಆಗಿಬಿಟ್ರೆ ಸಂಪುಟ ಪುನರಚನೆ ಫಿಕ್ಸ್ ಆಗುತ್ತೆ. ಸಚಿವ ಸ್ಥಾನದಿಂದ CM ಬಣದ ಹಲವು ನಾಯಕರು ಆಚೆ ಬಿದ್ದು ಬಿಡ್ತಾರೆ. ಅವಾಗ ಮುಂದಿನ ಬಾರಿಯ ಚುನಾವಣೆಗೆ ಟಿಕೆಟ್ ಕೂಡ ಡೌಟ್ ಆಗಿಬಿಡುತ್ತೆ. ನಮ್ಮ ಉಳಿವಿಗಾಗಿ ಸಿದ್ದರಾಮಯ್ಯ ಅವರ ಇರಲೇಬೇಕಾಗುತ್ತೆ ನಮಗೆ ಅಂಥೇಳಿ ಅವ್ರ ಪರವಾಗಿ ಕೂಡ ಒಂದಷ್ಟು ಜನ ಇದೀಗ ನಿಂತ್ಕೊಂಡಿದ್ದಾರೆ.